ನಮ್ ಇಂಡಿಯನ್ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ಇಷ್ಟು ಅಬ್ಸೆಷನ್ ಇದೆ ಇದು ಪೆನಿಸ್ ಸೈಜ್ ಬಗ್ಗೆ. ಏನಂದ್ರೆ ಪೆನಿಸ್ ಸೈಜ್ ಎಷ್ಟ್ ಇರ್ಬೇಕು? 10 ಹುಡುಗರು ಇಂಡಿಯನ್ ಅಲ್ಲಿ ಇದ್ರೆ 8 ಹುಡುಗರಿಗೆ ಅನ್ಸುತ್ತೆ ನನ್ನ ಪೆನಿಸ್ ಸೈಜ್ ಚಿಕ್ಕದಿದೆ, ನನಗೆ ಪೆನಿಸ್ ಸೈಜ್ ಇಂಪ್ರೂವ್ ಮಾಡ್ಬೇಕಂತ. ತುಂಬಾ ಹೈಟ್ ಆಗಿ 6-6.5 ಫೀಟ್ ಹೈಟ್ ಇರುತ್ತೆ, ಪೆನಿಸ್ ಸೈಜ್ ಚಿಕ್ಕದಿರುತ್ತೆ. ಬೇರೆ ಸೇಮ್ ಡಿಫ್ರೆಂಟ್ ತುಂಬಾ ತಳ್ಳು ಹುಡುಗ ಇರ್ತಾನೆ, ನೋಡಿದ್ರೇನೆ ಇವನಿಗೆ ಸೆಕ್ಸ್ ಪ್ರಾಬ್ಲಮ್ ಇರುತ್ತೆ, ಅವನು ಪೆನಿಸ್ ಸೈಜ್ ಚೆನ್ನಾಗಿರುತ್ತೆ. ಇಂಡಿಯನ್ ನಾರ್ಮಲ್ ಆವರೇಜ್ ಪೆನಿಸ್ ಸೈಜ್ ಇಂಟರ್ನ್ಯಾಷನಲ್ ಪೆನಿಸ್ ಸೈಜ್ಗೆ ಕಂಪೇರ್ ಮಾಡ್ತೀನಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನಮ್ಮ ಇಂಡಿಯನ್ ಗೂಗಲ್ ಸರ್ಚ್ ಇಂಜಿನ್ ನಲ್ಲಿ ಏನಿದೆ ನೋಡಿ, ಸೆಕ್ಸ್ ರಿಲೇಟೆಡ್ ಟಾಪಿಕ್ ನಲ್ಲಿ ಎಲ್ಲಕ್ಕಿಂತ ಒಂದು ಜಾಸ್ತಿ ಸರ್ಚ್ ಆಗೋ ಟಾಪಿಕ್ ಏನಂದ್ರೆ ಪೆನಿಸ್ ಸೈಜ್. ನಮ್ ಇಂಡಿಯನ್ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ಇಷ್ಟು ಅಬ್ಸೆಷನ್ ಇದೆ ಇದು ಪೆನಿಸ್ ಸೈಜ್ ಬಗ್ಗೆ. ಏನಂದ್ರೆ ಪೆನಿಸ್ ಸೈಜ್ ಎಷ್ಟ್ ಇರ್ಬೇಕು? 10 ಹುಡುಗರು ಇಂಡಿಯನ್ ಅಲ್ಲಿ ಇದ್ರೆ 8 ಹುಡುಗರಿಗೆ ಅನ್ಸುತ್ತೆ ನನ್ನ ಪೆನಿಸ್ ಸೈಜ್ ಚಿಕ್ಕದಿದೆ, ನನಗೆ ಪೆನಿಸ್ ಸೈಜ್ ಇಂಪ್ರೂವ್ ಮಾಡ್ಬೇಕಂತ. ಯಾಕೆ ಈ ಫೀಲಿಂಗ್ ಬರುತ್ತೆ? ಮತ್ ಇವತ್ತು ನಮ್ ಇಂಡಿಯನ್ ನಾರ್ಮಲ್ ಆವರೇಜ್ ಪೆನಿಸ್ ಸೈಜ್ ಇಂಟರ್ನ್ಯಾಷನಲ್ ಪೆನಿಸ್ ಸೈಜ್ಗೆ ಕಂಪೇರ್ ಮಾಡ್ತೀನಿ. ತಾವು ಬರುವ ಈಗ 2 ನಿಮಿಷದಲ್ಲಿ 3 ನಿಮಿಷದಲ್ಲಿ ತಮಗೆ ಪೆನಿಸ್ ಬಗ್ಗೆ A to Z ನಿಮ್ಗೆ ನಾಲೆಜ್ ಕೊಡ್ತೀನಿ. ಸೈಜ್ ಬಗ್ಗೆ ಮತ್ತೆ ನಿಮ್ಮ ಮೈಂಡ್ ನಲ್ಲಿ ನೆಕ್ಸ್ಟ್ ಟೈಮ್ ಕ್ವಶನ್ ಇರಬಾರ್ದು, ನನ್ನ ಸೈಜ್ ಚಿಕ್ಕದಿದೆಯಾ, ನನಗೆ ಸೆಕ್ಸ್ ಪರ್ಫಾರ್ಮ್ ಮಾಡಕ್ ಆಗಲ್ಲ, ಇವೆಲ್ಲ ಮೈಂಡ್ ನಲ್ಲಿ ಏನು ಡೌಟ್ಸ್ ಇದೆಯೋ ನೋಡಿ, ಎಲ್ಲ ಡೌಟ್ಸ್ ನ ಕ್ಲಿಯರ್ ಆಗಿ ಮಾಡ್ತೀನಿ. ಸೊ ಪೆನಿಸ್ ಸೈಜ್ ಬಗ್ಗೆ ಅವಾಗ ನಾವು ಕಂಪೇರ್ ಮಾಡ್ತೀವಿ ನೋಡಿ. ಅಂಡ್ ಆವರೇಜ್ ಇಂಡಿಯನ್ ಸೈಜ್ ಏನಿದೆಲ್ಲ, ಆವರೇಜ್ ಇಂಡಿಯನ್ ಸೈಜ್ ಏನಿದೆ ನೋಡಿ, ದಟ್ ಈಸ್ ಫ್ಲಾಸಿಡ್ ಫಾರ್ಮು, ಎರೆಕ್ಷನ್ ಫಾರ್ಮ್ ಮತ್ತು ಗರ್ತದು. ಫ್ಲಾಸಿಡ್ ಫಾರ್ಮ್ ಅಂದ್ರೆ ಯಾವಾಗ ಎರೆಕ್ಷನ್ ಆಗಿಲ್ಲ, ನಾರ್ಮಲ್ ಆಗಿದೆ ನೋಡಿ. ಆವರೇಜ್ ಇಂಡಿಯನ್ ಸೈಜ್ ಏನಿದೆಯಲ್ಲ 3.2 ಇಂಚಸ್ ಇದೆ. ಆಮೇಲೆ ಇಂಟರ್ನ್ಯಾಷನಲ್ ಕಂಪೇರ್ ಮಾಡಿಬಿಟ್ರೆ ಒಂದು UK ಸ್ಟಡಿ ಇದೆ, ಆ ಪ್ರಕಾರ ಇಂಟರ್ನ್ಯಾಷನಲ್ ಸೈಜ್ ಏನಿದೆ ನೋಡಿ 3.6 ಇಂಚ್, ಅಂದ್ರೆ ಬರೇ 0.4 ಇಂಚ್ ಡಿಫರೆನ್ಸ್ ಅಷ್ಟೇ. ಯಾವಾಗ ಎರೆಕ್ಷನ್ ಫಾರ್ಮ್ ನಲ್ಲಿ ಇರುತ್ತೆ, ಆವರೇಜ್ ಇಂಡಿಯನ್ ಸೈಜ್ ಏನಿರುತ್ತೆ ನೋಡಿ 5.11 ಇಂಚ್, 5 to 7 ಇಂಚ್ ಅಂತ ತಿಳ್ಕೊಳ್ಳಿ. ಅದರ್ವೈಸ್ ಇಂಟರ್ನ್ಯಾಷನಲ್ ಏನ್ ಸೈಜ್ ಇದೆ ನೋಡಿ 5.6 ಇಂಚ್. ಸೊ ತಾವು ಕೇಳ್ತಿರ್ಬೋದು, ನಾವು ಬ್ಲೂ ಫಿಲ್ಮ್ ನೋಡ್ತೀವಿ, ಅವ್ರೇನ್ ಹುಡುಗರು ಇರ್ತಾರಲ್ಲ ಅವ್ರ ಸೈಜ್ ಇಷ್ಟು 10 ಇಂಚು 11 ಇಂಚು ಒಂದು ರಾಡ್ ತರ ಇರುತ್ತಲ್ಲ ಸರ್, ಹೇಗೆ ಅಂದ್ರೆ ನೋಡಿ ಸೈಜ್ ಹೇಗಿರುತ್ತೆ ನೋಡಿ, ಡಿಪೆಂಡ್ಸ್ ಅಪಾನ್ ತಮ್ಮ ಜೀನ್. ತಮ್ಮ ಯಾವ ಫ್ಯಾಮಿಲಿದಿಂದ ಬಂದಿದ್ದೀರಾ, ತಮ್ಮ ಯಾವ ಕುಟುಂಬದಿಂದ ಬಂದಿದ್ದೀರಾ, ತಮ್ಮ ತಾತ ಆಗ್ಲಿ, ಮುತ್ತೆ ಆಗ್ಲಿ, ತಂದೆ ಆಗ್ಲಿ, ಅಥವಾ ತಾವಿದ್ದೀರಾ ನೋಡಿ, ಒಂದು ಜೀನ್ ನಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಸ್ವಲ್ಪ ಎಲ್ಲರೂ ದಪ್ಪ ಇರ್ತಾರೆ, ಒಂದೊಂದು ಮನೆಯಲ್ಲಿ ಎಲ್ಲರದ್ದು ಹೈಟ್ ಚೆನ್ನಾಗಿರುತ್ತೆ, ಒಂದೊಂದು ಮನೆಯಲ್ಲಿ ಎಲ್ಲರೂ ಸ್ವಲ್ಪ ಕೂಳಿಗಿರ್ತಾರೆ, ಸ್ವಲ್ಪ ಚಿಕ್ಕದಾಗಿ ಇರ್ತಾರೆ. ಸೊ ಆ ಫ್ಯಾಮಿಲಿನಲ್ಲಿ ಬರುವ ಅದು ಒಂದೊಂದು ಇದು. ನಾನು ಒಂದು ಪೇಷಂಟ್ ನಲ್ಲಿ ನೋಡಿದಿರ್ತೀನಿ, ಒಬ್ಬ ತುಂಬಾ ಹೈಟ್ ಆಗಿ 6-6.5 ಫೀಟ್ ಹೈಟ್ ಇರುತ್ತೆ, ಪೆನಿಸ್ ಸೈಜ್ ಚಿಕ್ಕದಿರುತ್ತೆ. ಬೇರೆ ಸೇಮ್ ಡಿಫ್ರೆಂಟ್ ತುಂಬಾ ತಳ್ಳು ಹುಡುಗ ಇರ್ತಾನೆ, ನೋಡಿದ್ರೇನೆ ಇವನಿಗೆ ಸೆಕ್ಸ್ ಪ್ರಾಬ್ಲಮ್ ಇರುತ್ತೆ, ಅವನು ಪೆನಿಸ್ ಸೈಜ್ ಚೆನ್ನಾಗಿರುತ್ತೆ. ಸೊ ಇಟ್ ಈಸ್ ಡಿಪೆಂಡ್ ಆನ್ ಟೋಟಲಿ ಅವ್ನ ರೇಸು, ಅವ್ನ ಜೀನು, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ ಸ್ಮಾಲ್ ಪೆನಿಸ್ ಇರುತ್ತೆ, ನಾನು ಒಪ್ಕೊಳ್ತೀನಿ, ಸ್ವಲ್ಪ ರೇರ್ ಕಂಡೀಷನ್ ಅದು ಏನಂದ್ರೆ ತಮಗೆ ಸ್ಮಾಲ್ ಪೆನಿಸ್ ಸ್ಟಾರ್ಟಿಂಗ್ ದಿಂದಾನೇ ಬೈ ಬರ್ತ್ ಚಿಕ್ಕದಿದೆಯಾ, ಅಥವಾ ಲೇಟರ್ ಪೀರಿಯಡ್ ನಲ್ಲಿ 35 ವರ್ಷ 40 ವರ್ಷ ಆದ್ಮೇಲೆ ಚಿಕ್ಕದಾಗಿದೆ, ಅಥವಾ ರೀಸೆಂಟ್ಲಿ ಇವಾಗ ಸ್ವಲ್ಪ ನಿಮ್ಮೂರಿಗೆ ಸಮಸ್ಯೆ ಆಗ್ತಾ ಇದೆ ಅವಾಗ ಹಿಡಿದು ಚಿಕ್ಕದಾಗಿದೆಯಾ, ಅಥವಾ ತಮಗೆ ರೀಸೆಂಟ್ಲಿ ಲೈಫ್ ನಲ್ಲಿ ಏನಾದ್ರು ಒಂದು ಘಟನೆ ಆಗಿದೆ, ಏನೋ ಒಂದು ಮೆಂಟಲ್ ಟ್ರಾಮಾ ಆಗಿದೆ, ಅಥವಾ ಏನಾದ್ರೂ ಒಂದು ಇಷ್ಟು ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ರೆ ಆ ಟೈಮ್ ನಲ್ಲಿ ಪೆನಿಸ್ ಚಿಕ್ಕದಾಗಿದೆ, ಅಥವಾ ತಾವು ಕ್ರಿಕೆಟ್ ಆಡುವಾಗ ಅಥವಾ ಯಾವುದೋ ಒಂದು ಆಟ ಆಡುವಾಗ ಏನಾದ್ರೂ ಒಂದು ಜೋರಾಗಿ ಏಟು ಬಿದ್ಬಿಟ್ಟು ಆಮೇಲೆ ಅದು ಚಿಕ್ಕ ಆಗ್ಬಿಟ್ಟಿದೆ. ಸೊ ಪ್ರತಿಯೊಂದಿಗೆ ಒಂದೊಂದು ಕಾಜ್ ಇರುತ್ತೆ, ಆ ಕಾಜ್ ಏನಿದೆ ಕಂಡು ಹಿಡ್ಬಿಟ್ಟು ಅದಕ್ಕೆ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡಿಬಿಟ್ರೆ ಸೈಜ್ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಒಬ್ರೊಬ್ಬರಿಗೆ ಸ್ಟ್ರೆಸ್ ದಿಂದ ಸೈಜ್ ಸಿನಿಕ್ ಆಗಿರುತ್ತೆ. ಯಾಕಾಗಿರುತ್ತೆ ಹೇಳ್ತೇನೆ. ಯಾವಾಗೋ ಬಾಡಿನಲ್ಲಿ ಸ್ಟ್ರೆಸ್ ಆಗುತ್ತೆ ನೋಡಿ, ಸ್ಟ್ರೆಸ್ ಆಗಿದ್ದಾಗ ಹ್ಯಾಪಿ ಹಾರ್ಮೋನ್ಸ್ ಏನಿರುತ್ತೆ ನೋಡಿ, ಅದು ಸೆರೋಟೋನಿನ್ ಇರ್ಬೋದು, ಅದು ಏನಿರುತ್ತೆ ಅಲ್ಲ ಅಡ್ರಿನಲಿನ್ ಇರ್ಬೋದು, ಅಥವಾ ಒಂದು ಡೋಪಾಮಿನ್ ಇರ್ಬೋದು. ಈ ಹಾರ್ಮೋನ್ಸ್ ಕಡಿಮೆ ಆಗ್ಬಿಡುತ್ತೆ, ಅವಾಗ ಕಾರ್ಟಿಸಾಲ್ ಜಾಸ್ತಿ ಆಗಿರುತ್ತೆ. ಯಾವಾಗ ಇವು ಹ್ಯಾಪಿ ಹಾರ್ಮೋನ್ಸ್ ಕಡಿಮೆ ಆಗುತ್ತೆ, ಟೆಸ್ಟೋಸ್ಟಿರಾನ್ ಕಡಿಮೆ ಆಗುತ್ತೆ ನೋಡಿ, ಆ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಏನಿದೆ ನೋಡಿ ಟು ದ ಪೆನೈಲ್ ಏರಿಯಾ ಸ್ವಲ್ಪ ಕಡಿಮೆ ಆಗುತ್ತೆ. ಯಾವಾಗ ಸ್ವಲ್ಪ ರಕ್ತ ಸಂಚಲನ ಕಡಿಮೆ ಆಗುತ್ತೆ ನೋಡಿ, ಅವಾಗ ಸ್ವಲ್ಪ ಸೈಜ್ ಚಿಕ್ಕದಾಗುತ್ತೆ. ಫಾರ್ ಎಕ್ಸಾಂಪಲ್ ತಾವು ಜಿಮ್ ಹೋಗುವ ಹುಡುಗರಿಗೆ ನೋಡಿ, ರೆಗ್ಯುಲರ್ ಒಂದು 8 ವರ್ಷ 10 ವರ್ಷ 10-15 ವರ್ಷ ಅವ್ರು ಜಿಮ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಬೈಸೆಪ್ಸ್ ಆಗಲಿ, ಟ್ರೈಸೆಪ್ಸ್ ಆಗಲಿ, ಅವ್ರ ಥೈಸ್ ಆಗಲಿ, ಅವ್ರ ಶೋಲ್ಡರ್ಸ್ ಆಗಲಿ ತುಂಬಾ ಪವರ್ಫುಲ್ ಎದ್ದು ಕಾಣಿಸುತ್ತೆ. ಬಟ್
ಅವರೇ ಏನಿದೆ ಸ್ವಲ್ಪ ಒಂದು 5 ವರ್ಷ 6 ವರ್ಷ ಜಿಮ್ಮಿಗೆ ಹೋಗಿಲ್ಲ ಅಂದ್ರೆ ಸ್ಲೋಲಿ ಅದು ಬೈಸೆಪ್ ಸೈಜು ಟ್ರೈಸೆಪ್ ಸೈಜು ಚಿಕ್ಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರನೇ ತಾವು ಪರ್ಟಿಕ್ಯುಲರ್ ಆಗಿ ಫಿಸಿಕಲಿ ಆಕ್ಟಿವ್ ಚೆನ್ನಾಗಿದ್ದೀರಾ, ರೆಗ್ಯುಲರ್ ಆಗಿ ವಾಕ್ ಮಾಡ್ತಾ ಇದ್ದೀರಾ, ಸ್ಟ್ರೆಸ್ ಫ್ರೀ ಇದ್ರೆ ತಮ್ಮ ಪೆನಿಸ್ ಸೈಜ್ ನಾರ್ಮಲ್ ಇರುತ್ತೆ. ಓನ್ಲಿ ಇದು ಚಿಕ್ಕ ಯಾವಾಗ ಆಗುತ್ತೆ, ಏನಾದರೂ ಟೆನ್ಷನ್ ಆಗಿದೆ ಅಥವಾ ಫಿಸಿಕಲಿ ತುಂಬಾನೇ ಇದು ಮಾಡಿದ್ದೀರಾ, ಹೊಟ್ಟೆ ಅರೌಂಡ್ ವೇಟ್ ಜಾಸ್ತಿ ಆಗಿದೆ, ತುಂಬಾ ಟೈಟ್ ಆಗಿ ಬೆಲ್ಟ್ ಯೂಸ್ ಮಾಡ್ತೀರಾ, ರೆಗ್ಯುಲರ್ ಆಗಿ ಬೈಕ್ನಲ್ಲಿ ಜಾಸ್ತಿ ಟ್ರಾವೆಲ್ ಮಾಡ್ತೀರಾ. ಸೊ ಈ ಎಲ್ಲ ಕಂಡೀಷನಲ್ಲಿ ಸ್ಲೋಲಿ ಏನಾಗುತ್ತೆ, ಸೈಜ್ ಶ್ರಿಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪೆನಿಸ್ ಸೈಜ್ ಬಗ್ಗೆ ತಾವು ಯಾವಾಗ ಮಾತಾಡ್ತೀರ ಅಂದ್ರೆ ನಾನು ಎವ್ರಿ ಟೈಮ್ ಅದೇ ಹೇಳ್ತೇನೆ, ಸೈಜ್ ಮ್ಯಾಟರ್ ಇಲ್ಲ, ಮ್ಯಾಟರ್ ಆಗೋದು ತಮ್ಮದು ಪರ್ಫಾರ್ಮೆನ್ಸು, ತಮ್ಮ ಸ್ಟೆಮಿನಾ. ಯಾಕೆ ಆ ಥರ ಅಂದರೆ, ಒಂದು ಫೀಮೇಲ್ ವೆಜೆನ ಯೋನಿ ಬಗ್ಗೆ ತಾವು ಸ್ಟಡಿ ಮಾಡಿದಾಗ ಆ ಫೀಮೇಲ್ಗೆ ಫಸ್ಟ್ 3 ಇಂಚಿನಲ್ಲಿನೇ ಸೆನ್ಸೇಷನ್ ಇರುತ್ತೆ, ಫಸ್ಟ್ 3 ಇಂಚ್. ಆಮೇಲೆ ಎಷ್ಟು ಒಳಗಡೆ ಡೀಪ್ ಹೋದ್ರೂ ಆಮಗೆ ಏನು ಸೆನ್ಸೇಷನ್ ಆಗಲ್ಲ. ಸೊ ತಮ್ಮ ಸೈಜು ಒಂದು 4 ಇಂಚು ಅಥವಾ 5 ಇಂಚ್ ಇದ್ರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಟು ಸ್ಯಾಟಿಸ್ಫೈ ವುಮೆನ್. ಓನ್ಲಿ ಥಿಂಗ್ ಅಂದರೆ ಒಂದು 10 ನಿಮಿಷ 15 ನಿಮಿಷ ರೆಗ್ಯುಲರ್ ಆಗಿ ತಮ್ಮ ಹತ್ರ ಇಷ್ಟು ಸ್ಟ್ಯಾಮಿನಾ ಇರಬೇಕು, ರಿಪೀಟೆಡ್ಲಿ ಆ ಪೋರ್ಷನ್ಗೆ ರಬ್ ಮಾಡಬೇಕು, ಆ ಪಾಯಿಂಟ್ನ ರಬ್ ಮಾಡಬೇಕು. ಮತ್ತು ತುಂಬ ಜನ ತಾವು ಯೂಟ್ಯೂಬ್ ನೋಡ್ತೀರಾ ಅಥವಾ ಯಾವುದೋ ಒಂದು ವಿಡಿಯೋನಲ್ಲಿ ನೋಡಿದಿರ್ತಾರ ಜಿ ಸ್ಪಾಟ್ ಏನಂದ್ರೆ ಒಂದು ದೊಡ್ಡ ಮಿತ್, ಒಂದು ದೊಡ್ಡ ಏನಿದೆಯಲ್ಲ ಸುಳ್ಳು ಮಾತದು. ಜಿ ಸ್ಪಾಟ್ ಅಂತ ಯಾವುದೋ ಒಂದು ಇದನ್ನೇ ಎಕ್ಸಿಸ್ಟೆನ್ಸ್ ಇಲ್ಲ ಹೇಳ್ಬೇಕಂದ್ರೆ. ಸುಮ್ಮನೆ ಹೇಳ್ತಾರೆ ಜಿ ಪಾಸ್ ಸ್ಟಿಮ್ಯುಲೇಷನ್ ಮಾಡಬೇಕು, ಅದು ಮಾಡಬೇಕು. ಜಿ ಸ್ಪಾಟ್ ಏನಿದೆಯಲ್ಲ ಅದು ಒಂದು ದೊಡ್ಡ ಲಾಯ್, ಮಿತ್ತು, ಅದು ಸುಳ್ಳು. ಫೀಮೇಲ್ ವೆಜೈನಲ್ಲಿ ನೇಚರ್ ಏನು ಮಾಡಿದೆ ಅಂದರೆ ಅಲ್ಲಿ ಒಂದು ನರ್ವ್ ಸಪ್ಲೈ ಕಾಂಪ್ಲೆಕ್ಸ್ ಇರುತ್ತೆ. ಅದು ಪ್ಯಾರಾಸಿಂಪೆಥೆಟಿಕ್ ನರ್ವ್ ಸೆನ್ಸೇಷನ್ ಇರ್ಬೋದು ಅಥವಾ ಸಿಂಪೆಥೆಟಿಕ್ ನರ್ವ್ ಸೆನ್ಸೇಷನ್ ಇರ್ಬೋದು. ಕಂಪ್ಲೀಟ್ ಒಂದು ಸ್ಟಾರ್ಟಿಂಗ್ ಏನು 3 ಇಂಚ್ ಪೋರ್ಷನ್ ಇರುತ್ತೆ ನೋಡಿ, ಸ್ಪೆಷಲಿ ಸ್ವಲ್ಪ ಮೇಲಿನ ಭಾಗ ಮತ್ತು ಕೆಳಗಡೆಯ ಭಾಗ, ಅಲ್ಲಿ ಸೆನ್ಸೇಷನ್ ಜಾಸ್ತಿ ಇರುತ್ತೆ. ಅಲ್ಲಿ ನರ್ವ್ಸು, ಅಲ್ಲಿ ಆರ್ಟ್ರೀಸು ಮತ್ತು ಅಲ್ಲಿ ವೇನ್ಸು ಮತ್ತು ಅದು ಮಾಂಸದ ಸ್ಟ್ರಕ್ಚರು, ಒಳಗಡೆ ಮ್ಯೂಕಸ್ ಲೇಯರು, ಆ ಎಲ್ಲ ಒಂದು ಪಾಯಿಂಟ್ನಲ್ಲಿ ಬಂದು ಸೇರ್ತಾ ಇದೆ. ಆ ಪಾಯಿಂಟ್ನಲ್ಲಿ ಸ್ವಲ್ಪ ರಫ್ನೆಸ್ ಇದೆ. ಸೊ ತಾವು ಆ ಪಾಯಿಂಟ್ಗೆ ಜಿ ಸ್ಪಾಟ್ ಅಂತ ಹೇಳ್ಬೋದು. ಬಟ್ ನಾನು 100% ಹೇಳ್ತೀನಿ, ಆ ಒಂದು ಪಾರ್ಟ್ ಮಾತ್ರ ಸ್ಟಿಮ್ಯುಲೇಟ್ ಆಗಲ್ಲ. ಇಡೀ ಕಂಪ್ಲೀಟ್ ಫೀಮೇಲ್ದು ಒಳಗಡೆ ವಲ್ವಾ ಇರ್ಬೋದು, ಇಂಟರ್ನಲ್ ಯೋನಿ ಇರ್ಬೋದು, ಅಥವಾ ಔಟ್ಸೈಡ್ ವಲ್ವಾ ಇರ್ಬೋದು, ಎಕ್ಸ್ಟರ್ನಲ್ ವೆಜೈನಾ ಏನು ಹೇಳ್ತೀವಿ ನೋಡಿ, ಆ ಕಂಪ್ಲೀಟ್ ಪಾರ್ಟು ಮತ್ತು ಕ್ಲೈಟೋರಸ್ ಅಂದ್ರೆ ಮೇಲೆ ಒಂದು ಬೀಜ ಇರುತ್ತೆ ನೋಡಿ, ಇಷ್ಟು ಕಂಪ್ಲೀಟ್ ಪಾರ್ಟ್ ಸೆನ್ಸೇಷನ್ ಇರುತ್ತೆ. ಯಾವಾಗೂ ಫೀಮೇಲ್ನ ಆಕ್ಟಿವೇಟ್ ಮಾಡ್ಬೇಕಂದ್ರೆ ತಾವು ಯೂಸ್ ಮಾಡಿ ಲೆಫ್ಟ್ ಹ್ಯಾಂಡಿಂದ ಸ್ಲೋಲಿ ಬಾಡಿಗೆ ಟಚ್, ಸ್ಪೆಷಲಿ ಬೆನ್ನಿಂದ ಸ್ಲೋಲಿ ಆಕ್ಟಿವೇಟ್ ಮಾಡ್ತಾ ಥೈಸ್ ಮೇಲೆ ಬಂದ್ಬಿಟ್ಟು ಆಮೇಲೆ ಕ್ಲೈಟೋರಿಸ್ ಟಚ್ ಮಾಡಿಬಿಟ್ಟು ಉಲ್ವಾನ ಟಚ್ ಮಾಡಬೇಕು. ಅವಾಗ ಫೀಮೇಲ್ ಬೇಗ ಆಕ್ಟಿವೇಟ್ ಆಗ್ತಾಳೆ. ಸೊ ಈ ಸ್ಮಾಲ್ ಸೈಜ್ ಇದೆ ತಲೆ ಹೊಡ್ಕೊಳ್ಳೋಕ್ಕಿಂತ ರೆಗ್ಯುಲರ್ ಆಗಿ ವಾಕ್ ಮಾಡಿಬಿಟ್ಟು 4 ಸೈಜ್ ಇದೆ ಸಾಕು. ಬಟ್ ಏನಿದೆ ಒಂದು 10 ನಿಮಿಷ ಅದರಲ್ಲಿ ಬ್ಲಡ್ ಹೋಲ್ಡ್ ಮಾಡೋ ಥರ ಕ್ಯಾಪಾಸಿಟಿನ ಡೆವಲಪ್ ಮಾಡಿ. ಮತ್ತೊಂದು ಮಾರ್ಕೆಟ್ನಲ್ಲಿ ಹೇಳ್ತೀನಿ, ನಾನು ನಿಮ್ಮ ಸೈಜ್ ಜಾಸ್ತಿ ಮಾಡ್ತೀನಿ, ಉದ್ದ ಮಾಡ್ತೀನಿ, ದಪ್ಪ ಮಾಡ್ತೀನಿ, ಎಷ್ಟೋ ಜನ ಏನೇನೋ ಪ್ರಾಡಕ್ಟ್ ಸೇಲ್ ಮಾಡ್ತಾರೆ. ಅದು ಒಂದು ದೊಡ್ಡ ಸುಳ್ಳು. ಆ್ಯಕ್ಚುಲಿ ಹೇಳಬೇಕಂದ್ರೆ ತಾವು ಎಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀರಾ, ತಾವು ಎಷ್ಟು ಚೆನ್ನಾಗಿ ಹೆಲ್ದಿ ಫುಡ್ ತಗೋತೀರಾ, ತಾವು ಎಷ್ಟು ಚೆನ್ನಾಗಿ ಏನಿದೆಲ್ಲ ನಿದ್ದೆ ಮಾಡ್ತೀರಾ, ಅಷ್ಟು ಚೆನ್ನಾಗಿ ತಮ್ಮ ಸೈಜ್ ಇರುತ್ತೆ. ಇನ್ ಕೇಸ್ ತಾವು ಬರೀ ನಾನು ಮಾತ್ರೆ ತಗೊಂಡು ಸೈಜ್ ಇಂಪ್ರೂವ್ ಮಾಡ್ತೀರಾ ಅಂದರೆ ಅದರದ್ದು ಒಂದು ಸೈಡ್ ಎಫೆಕ್ಟ್ ಎಷ್ಟಿದೆ ತಮಗೆ ಗೊತ್ತಿಲ್ಲ. ಯಾಕಂದರೆ ನಾನು ಎಷ್ಟೋ ಸೆಕ್ಸಾಲಜಿ ಪೇಷಂಟು ನನ್ನ ಹತ್ರ ಬರುತ್ತೆ, ನಾನು ನೋಡಿಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಇದು. ಸೊ ಸುಮ್ಮನೆ ಒಂದು ಫೇಸ್ಬುಕ್ನಲ್ಲಿ ಅಥವಾ ಟ್ವಿಟರ್ನಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಯಾವುದೋ ಒಂದು ಗ್ಲ್ಯಾಮರಸ್ ಹುಡುಗಿ ಬಂದುಬಿಟ್ಟು ನಿಮ್ಮ ಸೈಜ್ ಬೆಳೆಸ್ಬೇಕಾ, ನಿಮ್ಗೆ ಅದು ಆಗಬೇಕಾ ಇದು ಆಗಬೇಕಂದ್ರೆ ಅದು ದೊಡ್ಡ ಸುಳ್ಳು. ಅದು ಎಲ್ಲ ಎರಾಟಿಕ್ಸ್ ಡ್ರಗ್ಸ್ ಇರುತ್ತೆ. ಯೂಸಲಿ ಆ ಎರಾಟಿಕ್ ಡ್ರಗ್ಸು ಏನು ಮಾಡುತ್ತೆ, ಟೆಂಪೋರಿ ನಿಮಗೆ ಸೈಜ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಯಾಕಂದರೆ ಅದು ಹಾರ್ಟ್ ಫಾಸ್ಟ್ ಮಾಡುತ್ತೆ, ಹಾರ್ಟ್ ಬೀಟ್ಸ್ ಏನಿದೆ ಫಾಸ್ಟ್ ಮಾಡುತ್ತೆ ನೋಡಿ. ಸೊ ಅವಾಗ ಪ್ರೆಷರ್ ಅಲ್ಲಿ ಪೆನಿಸ್ನಲ್ಲಿ ಜಾಸ್ತಿ ಬಂದ್ಬಿಟ್ಟು ಸೈಜ್ ಬೆಳೆದಂಗೆ ಅನಿಸುತ್ತೆ. ಬಟ್ ಅದರದ್ದು ಎಫೆಕ್ಟು ತಮ್ಮ ಕಣ್ ಮೇಲಾಗುತ್ತೆ, ತಮ್ಮ ಕಿಡ್ನಿ ಮೇಲಾಗುತ್ತೆ, ತಮ್ಮ ಲಿವರ್ ಮೇಲಾಗುತ್ತೆ, ಓವರ್ ಆಲ್ ಬಾಡಿದು ಎಷ್ಟು ಆರ್ಗನ್ಸ್ ಇದೆ ನೋಡಿ ಅದರ ಮೇಲಾಗುತ್ತೆ. ಸೊ ಸುಮ್ಮನೆ ಅವನ್ ಗ್ಲಾಮರಸ್ ಆ್ಯಡ್ ನೋಡಿಬಿಟ್ಟು ಅವೆಲ್ಲ ಮಾಡೋಕ್ಕಿಂತ ಜಸ್ಟ್ ಒಳ್ಳೆ ವಾಕ್ ಮಾಡಿ, ಒಳ್ಳೆ ಫುಡ್ ತೊಗೊಳ್ಳಿ, ಒಳ್ಳೆ ನಿದ್ರೆ ತೊಗೊಳ್ಳಿ. ಇನ್ನೂ ತಮಗೆ ಸ್ವಲ್ಪ ಸೈಜ್ ಇಲ್ಲ ಸರ್ ಸ್ವಲ್ಪ ಕಡಿಮೆ ಇದೆ ಅಂದರೆ ಮಾರ್ಕೆಟ್ನಲ್ಲಿ ಆಯುರ್ವೇದಿಕ್ ಸ್ಟೋರ್ನಲ್ಲಿ ಬಲ ಅಶ್ವಗಂಧಾದಿ ತೈಲ ಅಂತ ಸಿಗುತ್ತೆ. ಬಲ ಅಶ್ವಗಂಧಾದಿ ತೈಲ ಏನು ಮಾಡಿ ಸ್ವಲ್ಪ ವಾರಕ್ಕೆ 1 ದಿನ 2 ದಿನ ಅಥವಾ ತಾವು ಫ್ರೀ ಇದ್ದೀರಾ ಡೈಲಿ ಕೂಡ ಸ್ವಲ್ಪ ಫಸ್ಟು ಈ ಬೆರಳ ಮೇಲೆ ತೊಗೊಂಡ್ಬಿಟ್ಟು ಜಸ್ಟ್ ಇಮ್ಯಾಜಿನ್ ಇದು ಪೆನಿಸ್ ಇದೆ. ಏನು ಮಾಡಬೇಕು, ಈ ಬುಡ ಏನಿರುತ್ತೆ ನೋಡಿ ಈ ಪೋರ್ಷನಲ್ಲಿ ಆಲ್ರೆಡಿ ಹೇಗೆ ಮಸಾಜ್ ಮಾಡ್ಬೇಕಂತ ನಮ್ಮ ಯೂಟ್ಯೂಬ್ ಚಾನಲ್ಲಿ ಒಂದು ವಿಡಿಯೋ ಇದೆ. ಬಟ್ ಇನ್ ಶಾರ್ಟ್ ನಾನು ಹೇಳ್ತೀನಿ,
ಆಯಿಲ್ ತೊಗೊಂಡ್ಬಿಟ್ಟು ಫಸ್ಟ್ ಬುಡ ಏನಿದೆ ನೋಡಿ, ಈ ಬುಡಕ್ಕೆ ಅಪ್ಲೈ ಮಾಡಬೇಕು. ದೆನ್ ಹಿಂದ್ಗಡೆಯಿಂದ ಮುಂದ್ಗಡೆ ಸ್ಲೋಲಿ ಮಸಾಜ್ ಮಾಡಬೇಕು. ತುಂಬಾ ಜೋರಾಗಿ ಮಾಡಬಾರ್ದು, ಯಾಕಂದ್ರೆ ಇದು ಏನಿದೆಯಲ್ಲ ತುಂಬಾ ಸ್ಪಂಜಿ ಸ್ಟ್ರಕ್ಚರ್. ಈ ಸ್ಪಂಜ್ ಕ್ವಾಲಿಟಿನ ತಾವು ಯಾವಾಗೂ ಡ್ಯಾಮೇಜ್ ಮಾಡಬಾರ್ದು. ಎಷ್ಟು ಸ್ಲೋಲಿ ನೀವು ಮಸಾಜ್ ಮಾಡ್ತೀರಾ, ಆಯಿಲ್ ಅಷ್ಟು ಒಳಗಡೆ ಹೋಗ್ಬಿಟ್ಟು ಆ ಸ್ಪಂಜ್ ಏನಿರುತ್ತೆ ನೋಡಿ ಚೆನ್ನಾಗುತ್ತೆ ಸ್ಪಂಜ್ ಕ್ವಾಲಿಟಿ. ಅವಾಗ ಯಾವಾಗ ಸೆಕ್ಸ್ ಮಾಡ್ತಿರಲ್ಲ, ರಕ್ತ ಬಂದಿದ್ದ ರಕ್ತ ಜಾಸ್ತಿ ಟೈಮ್ ಅವ್ರಿಗೆ ಹೋಲ್ಡ್ ಮಾಡೋದೆ. ಫಾರ್ ಎಕ್ಸಾಂಪಲ್ ಒಂದು ಕಾರ್ ಇದೆ, ಅದು ಬ್ರೇಕ್ ಫೇಲ್ ಆಗಿದೆ ಅಲ್ಲ, ಇದು ಮಸಾಜ್ ಮಾಡಿಬಿಟ್ಟು ತಾವು ಆಯಿಲ್ ಒಳಗಡೆ ಹಾಕಿದ್ರೆ ಅದ್ರಿಗೆ ಏನಂದ್ರೆ ಅರ್ಥ, ತಾವು ಆ ಬ್ರೇಕ್ ನ ಫಿಟ್ ಮಾಡ್ತಾ ಇದ್ದಾರೆ, ಬಂದಿದ್ದ ರಕ್ತ ಅಲ್ಲೇ ಹೋಲ್ಡ್ ಆಗುತ್ತೆ ಫಾರ್ ಲಾಂಗ್ ಟೈಮ್. ಆರ್ಟ್ರಿದಿಂದ ರಕ್ತ ಬರುತ್ತೆ, ವೇನ್ಸ್ ದಿಂದ ರಕ್ತ ಹೋಗುತ್ತೆ. ಯಾವಾಗ ತಾವು ಸೆಕ್ಸ್ ಮಾಡ್ತಾ ಇದ್ದಾರೆ ನೋಡ್ರಿ, ಆರ್ಟ್ರಿ ಫುಲ್ ಫಾರ್ಮ್ ನಲ್ಲಿ ರಕ್ತ ಬಿಡುತ್ತೆ, ಬಟ್ ವೇನ್ಸ್ ಏನ್ ಮಾಡುತ್ತೆ ಅಲ್ಲಿ ಕ್ಲೋಸ್ ಮಾಡಿಬಿಡುತ್ತೆ, ಬಂದಿದ್ದ ರಕ್ತ ಎಲ್ಲ ಹೋಲ್ಡ್ ಆಗುತ್ತೆ. ಫ್ಯೂ ಪೇಷಂಟ್ ನಲ್ಲಿ ಏನಾಗುತ್ತೆ, ವೀನಸ್ ಲೀಕೇಜ್ ಅಂತೀವಿ, ಕಲರ್ ಡಾಪ್ಲರ್ ಮಾಡಿದ್ಮೇಲೆ ಅದು ಗೊತ್ತಾಗುತ್ತೆ. ಆ ಕಂಡೀಷನ್ ಏನಾಗ್ತಾ ಇದೆ, ಅವ್ರ ಹತ್ರ ರಕ್ತ ಜೋರಾಗಿ ಬರ್ತಾ ಇದೆ, ಬಟ್ ಆ ವೀನ್ ದಿಂದ ಏನಾಗುತ್ತೆ ರಿಟರ್ನ್ ವಾಪಸ್ ಹೋಗ್ತಾ ಇದೆ ವೀನಸ್ ಲೀಕೇಜು. ಇನ್ ಕೇಸ್ ಆ ತರ ಇದ್ರೆ ಅದಕ್ಕೂ ಮೆಡಿಸಿನ್ ಇದೆ, ಇಲ್ಲ ಅಂತಿಲ್ಲ. ಬಟ್ ಏನಂದ್ರೆ ಇದು ಏನ್ ಪೆನಿಸ್ ಸೈಜ್ ಬಗ್ಗೆ ತುಂಬಾ ನಮ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದ್ರೆ, ಸರ್ ಪೆನಿಸ್ ಸೈಜ್ ಇಂಪ್ರೂವ್ ಮಾಡ್ಬೇಕಂದ್ರೆ ಏನು ವಿಡಿಯೋ ಮಾಡಿ ಅಂತ. ಸೊ ಅದಕ್ಕಾಗಿ ಸ್ವಲ್ಪ ತಮಗೆ ಒಂದು ಬೇಸಿಕ್ ಐಡಿಯಾ ಇರಲಿ. ನಮ್ ಇಂಡಿಯನ್ ಸೈಜ್ ಆಗಲಿ ಇಂಟರ್ನ್ಯಾಷನಲ್ ಸೈಜ್ ಆಗಲಿ ಯಾವುದೋ ರೀತಿ ವ್ಯತ್ಯಾಸ ಇಲ್ಲ, 1.4 ಇಂಚ್ ಅಷ್ಟು ಡಿಫರೆನ್ಸ್ ಇದೆ. ಅದು ಬಿಟ್ಟು ಇದು ಎಲ್ಲ ಪಾನ್ ಮೋಡಿನಲ್ಲಿ, ಸರ್ ನನ್ನ ಗರ್ಲ್ ಫ್ರೆಂಡ್ ಹೇಳ್ತಾ ಇದೆ, ನನ್ನ ವೈಫ್ ಹೇಳ್ತಾ ಇದ್ರೆ, ಬ್ಲೂ ಫಿಲ್ಮ್ಸ್ ನಲ್ಲಿ ಆ ಹುಡುಗಂದು ಇಷ್ಟು ದೊಡ್ಡದಿದೆ, ದಪ್ಪ ಇದೆ, ಉದ್ದ ಇದೆ, ನೀನ್ ಚಿಕ್ಕದಿದೆ ಅಂತ ದಯವಿಟ್ಟು ಯಾರು ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಏನ್ ಮಾಡ್ತಾರೆ, ಸೆಕ್ಸ್ ವಿಡಿಯೋ ಮಾಡೋರು ಒಂದ್ರ ಹೈ ಕ್ವಾಲಿಟಿ ಯಾರು ಜೀನ್ಸ್ ಇರ್ತಾರೆ, ಯಾರು ಪೆನಿಸ್ ತುಂಬಾ ದಪ್ಪ ಮತ್ತು ಉದ್ದ ಇದೆ ನೋಡಿ, ಅಂತ ಮಾಡೆಲ್ ನಾನೇ ಸೆಲೆಕ್ಟ್ ಮಾಡಿದಿರ್ತಾರೆ. ಅಥವಾ ಸ್ವಲ್ಪ ಜನ ಪ್ರೋಸ್ಥೆಟಿಕ್ ಸರ್ಜರಿ ಮಾಡಿದಿರ್ತಾರೆ, ಅದರ ಪೆನಿಸ್ ಸೈಜ್ ಜಾಸ್ತಿ ಬೆಳಿಬೇಕಂತ ಪ್ರೋಸ್ಥೆಟಿಕ್ ಸರ್ಜರಿ. ಬಟ್ ಅದ್ರ ತುಂಬಾ ಸೈಡ್ ಎಫೆಕ್ಟ್ ಇರುತ್ತೆ. ಅವ್ರಿಗೆ ಇವಾಗ ಒಂದು 5 ವರ್ಷ 10 ವರ್ಷನಲ್ಲಿ ದುಡ್ಡು ಮಾಡ್ಬಿಟ್ಟು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಇಡೀ ಲೈಫ್ ಅವ್ರ ನೆಂದಿದಿಂದ ತೆಗಿತಾರೆ. ಬಟ್ ಅದರದ್ದು ಸೈಡ್ ಎಫೆಕ್ಟ್ ತುಂಬಾ ಜಾಸ್ತಿ ಇದೆ. ಯಾವುದೋ ಒಂದು ಎರೋಟಿಕ್ಸ್ ಇಂಜೆಕ್ಷನ್ ತೊಗೊಂಡ್ಬಿಟ್ಟು ಸೆಕ್ಸ್ ಮಾಡಿಬಿಟ್ಟು ಪೆನಿಸ್ನ ದೊಡ್ಡ ಮಾಡೋದು, ಅಥವಾ ಪ್ರೊಸ್ಥೆಟಿಕ್ ಸರ್ಜರಿ ಮಾಡಿಬಿಟ್ಟು ದೊಡ್ಡ ಮಾಡೋದು, ಅಥವಾ ಅದರದ್ದು ಬೇರೆ ಬೇರೆ ಮಾತ್ರೆ ತೊಗೊಂಡ್ಬಿಟ್ಟು ಸ್ಟೀರಾಯ್ಡ್ಸ್ ಅಂದ್ಬಿಟ್ಟು ಸೈಜ್ ಜಾಸ್ತಿ ಮಾಡೋಕ್ಕಿಂತ ನ್ಯಾಚುರಲ್ ಎಷ್ಟು ಸೈಜ್ ಇದೆ ಅದನ್ನೇ ಚೆನ್ನಾಗಿ ಫಿಟ್ ಆಗಿ ಮೇಂಟೈನ್ ಮಾಡಿ ಇಟ್ಕೊಂಡ್ರೆ 70 ವರ್ಷವರೆಗೆ ತಾವು ಒಳ್ಳೆ ಸೆಕ್ಸ್ ಲೈಫ್ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. ಧನ್ಯವಾದ.